ಇವತ್ತು ಪ್ಯಾಪ್ಸ್ಮಿಯರ್ ಅಂದರೇನು ಅನ್ನೋದು ತಿಳಿಯೋಣ. ಪ್ಯಾಪ್ಸ್ಮಿಯರ್ ಅಂತಂದರೆ ಅದೊಂದು ಸ್ಕ್ರೀನಿಂಗ್ ಟೆಸ್ಟ್. ಎದ್ರ ಸಂಬಂಧ ಅಂದರೆ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ನ ಏನಾದರೂ ಬರೋ ಚಾನ್ಸಸ್ ಇದೆನಾ ಇಲ್ಲ ಬಂದಿದೆನಾ ಅಂತ ನೋಡಲಿಕ್ಕೆ ಅದು ಸ್ಕ್ರೀನಿಂಗ್ ಟೆಸ್ಟ್ ಆಗಿ ಯೂಸ್ ಮಾಡ್ತೀವಿ. ಯಾರೆಲ್ಲ ಮಾಡಿಸ್ಬೇಕು? 21 ಇಯರ್ಸ್ ನಂತರ ಇಫ್ ಅಟ್ ಆಲ್ ಯು ಆರ್ ಸೆಕ್ಷುವಲಿ ಆ್ಯಕ್ಟಿವ್, ಅದಕ್ಕಿಂತ ಮುಂಚೆನೇ ಪ್ಯಾಪ್ಸ್ಮಿಯರ್ ಮಾಡಿಸ್ಬೇಕು. ಪ್ಯಾಪ್ಸ್ಮಿಯರ್ ಒನ್ಸ್ ಇನ್ 3 ಇಯರ್ಸ್ ಮಾಡಿಸ್ಬೇಕು ಇಫ್ ಅಟ್ ಆಲ್ ಅದು ನಾರ್ಮಲ್ ಇದ್ದರೆ. ಎಲ್ಲಿ ತನಕ? 29 ಇಯರ್ಸ್ ತನಕ. 30 ಇಯರ್ಸ್ ನಂತರ ಪ್ಯಾಪ್ಸ್ಮಿಯರ್ ಅಲಾಂಗ್ ವಿತ್ HPV ಟೆಸ್ಟಿಂಗ್ ಅಂತ ಮಾಡ್ತೀವಿ. ಅದನ್ನು ಒನ್ಸ್ ಇನ್ 5 ಇಯರ್ಸ್ ಮಾಡಿಸ್ಬೇಕು. ಮೇಡಮ್ ನನಗೆ ಪ್ಯಾಪ್ಸ್ಮಿಯರ್ ಮಾಡೋಕ್ಕಾಗಲ್ಲ, ನನಗೆ ಪದೇ ಪದೇ ಅದನ್ನ ಚೆಕ್ ಮಾಡಿಸಿ ನಮ್ಗೆ ಇಷ್ಟ ಆಗಲ್ಲ ಅಂತಂದರೆ HPV DNA ಟೆಸ್ಟಿಂಗು ಒನ್ಸ್ ಇನ್ 5 ಇಯರ್ಸ್ ಮಾಡಿಸ್ಬೋದು. ಇಲ್ಲ ನಮಗೆ HPV DNA ಮಾಡಿಸ್ಲಿಕ್ಕೆ ಆಗಲ್ಲ ಅಂದರೆ 3 ಇಯರ್ಸಿಗೆ ಒಂದು ಸತಿ ನೀವು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸ್ಬೋದು. ಎಲ್ಲಿ ತನಕ ಅಂದರೆ 65 ಇಯರ್ಸ್ ನಂತರ. 65 ಇಯರ್ಸ್ ನಂತರ ನೀವು ಅದನ್ನ ಸ್ಟಾಪ್ ಮಾಡ್ಬೋದು. ಒಂದು, ಮೇಡಮ್ ನಂದು ಆಲ್ರೆಡಿ ಗರ್ಭಚೀಲ ಆಪ್ರೇಷನ್ ಆಗಿದೆ, ಮಾಡಿಸ್ಬೇಕಾ? ಎಸ್ ಮಾಡಿಸ್ಬೇಕು. ಮೇಡಮ್ ನಾನು HPV ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ಮಾಡಿಸ್ಬೇಕಾ? ಎಸ್ ಮಾಡಿಸ್ಬೇಕು. ಏನೇ ಪ್ರಿಕಾಷನ್ಸ್ ತೊಗೊಂಡಿದ್ರು ಇನ್ನು ನೀವು ಅದನ್ನ ಟೆಸ್ಟಿಂಗ್ನ ಮಾತ್ರ ಮಾಡಿಸೋದು ನಿಂದ್ರಿಸಂಗಿಲ್ಲ. ಸೊ ನೀವು ಸೆಕ್ಷುವಲಿ ಆ್ಯಕ್ಟಿವ್ ಇದ್ದೀರಾ, ಮೋರ್ ದ್ಯಾನ್ 21 ಇಯರ್ಸ್, ಒಂದು ಸತಿ ನೀವು ಪ್ಯಾಪ್ಸ್ಮಿಯರ್ ಟೆಸ್ಟ್ ಆಗಿಲ್ಲ ಅಂದರೆ ಪ್ಲೀಸ್ ಹಾಸ್ಪಿಟಲ್ ವಿಸಿಟ್ ಮಾಡಿ ಫಸ್ಟು ಪ್ಯಾಪ್ಸ್ಮಿಯರ್ ಟೆಸ್ಟ್ನ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು.